ಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟ ವಾಪ್ತಿರಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ನನ್ನ ಪ್ರಿಯ ಅಧ್ಯಾತ್ಮ ಬಂಧುಗಳೇ, ನಾವು ಜ್ಞಾನಗಮ್ಯದ ಸಂಸ್ಥೆಯ ಮೂಲಕ ಹರಿವಾಯು ಸ್ಥಿತಿಯ ಚಿಂತನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈಗ 4ನೇ ಶ್ಲೋಕ ಏನು ಹೇಳುತ್ತೆ ಅನ್ನೋದನ್ನು ಒಮ್ಮೆ ಸರಿಯಾಗಿ ಕೇಳಿಕೊಂಡು ಅದರ ಅರ್ಥ ಏನಿದೆ ಅನ್ನೋದನ್ನು ಆಮೇಲೆ ನಾವು ಚಿಂತನೆ ಮಾಡೋಣ. 4ನೇ ಶ್ಲೋಕ ಹೀಗೆ ಸಾಗುತ್ತೆ. ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇ ಅಸ್ಮಿನ್ ಜನೇ ಜ್ಞಾನಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿಫಣಿವಯೋ ನಾಯಕಾದ್ಯೈರಿಹಾದ್ಯ ಮಧ್ವಾಕ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಟ್ಯಂ ಪದಮಪವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ. ಈ ಶ್ಲೋಕದಲ್ಲಿ ಕಲಿಯುಗದಲ್ಲಿ ಜ್ಞಾನಕ್ಕೋಸ್ಕರ ಅವತಾರ ಮಾಡಿದ ಅಪಾರ ವಾತ್ಸಲ್ಯವನ್ನು ತೋರುತ್ತಿರುವ ವಾಯುದೇವರ ಅವತಾರವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನೋಡಿ, ಈ ಎಲ್ಲ ಯುಗದಲ್ಲೂ ಕೂಡ ಕಲಿಯುಗ ಅಂದರೆ ಒಂದರ್ಥದಲ್ಲಿ ಕೆಟ್ಟ ಕಲಿಯುಗ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ, ಸ್ನಾನ ಮಾಡೋಣ ಅಂತ ನದಿಯನ್ನು ಹುಡುಕಿಕೊಂಡು ಹೋದರೆ ನದಿಯೇ ಬತ್ತಿ ಹೋಗಿರುತ್ತೆ, ಅಥವಾ ನದಿಯ ನೀರೇ ಕಲ್ಮಶ ಆಗಿರ್ತಕ್ಕಂಥದ್ದಾಗತ್ತೆ. ಇನ್ನು ಸ್ನಾನ ಅಷ್ಟಕ್ಕಷ್ಟೇ ಹೋಗಲಿ, ನದಿ ಬದಿಯಲ್ಲಿರುವ ಮೂರ್ತಿಯನ್ನಾದರೂ ನೋಡೋಣ ಅಂತ ಹೋದರೆ ಆ ಮೂರ್ತಿಯಲ್ಲೂ ಕೂಡ ಅರ್ಚಕರ ಬೇರೆ ಬೇರೆ ಚಟುವಟಿಕೆಗಳು, ಜನರಲ್ಲೂ ಬದಲಾಗಿರುತ್ತಿರುವ ಧೋರಣೆಗಳಿಂದ ನೋಡ್ತಾ ಇದ್ದರೆ ಆ ಮೂರ್ತಿಯಲ್ಲೂ ಕೂಡ ಸಾನ್ನಿಧ್ಯ ಅನ್ನೋದು ಅಷ್ಟಕ್ಕಷ್ಟೇ ಇರತಕ್ಕಂಥದ್ದಾಗುತ್ತದೆ. ಇನ್ನು ಆಹಾರಗಳು ಕೂಡ ಕಲುಷಿತವಾಗಿ ಇರತಕ್ಕಂಥದ್ದಾಗತ್ತೆ. ಅದೇ ರೀತಿ ಜನರ ದೇಹದಾಢ್ಯತೆ, ಆರೋಗ್ಯ ಇದು ಕೂಡ ಅಷ್ಟಕ್ಕಷ್ಟೇ ಇರತಕ್ಕಂಥದ್ದಾಗುತ್ತದೆ. ಇನ್ನು ಆಯಸ್ಸು, ಹಿಂದಿನ ಯುಗದವರಾದರೆ ತುಂಬ ವರ್ಷ ಬದುಕ್ತಾ ಇದ್ದರು ಅನ್ಬೋದು, ಕಲಿಯುಗದಲ್ಲಿ ಆ ಥರ ಆಯಸ್ಸು ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಒಟ್ಟಿನಲ್ಲಿ ಕಲಿಯುಗ ಅಂದರೆ ಕಲ್ಮಶಯುಗ ಅಂತ ಹೇಳ್ಬೋದು. ಇದನ್ನೆಲ್ಲ ಅನುಭವಿಸ್ತಾ ನೋಡಿ ರೋಸಿ ಹೋದ ಒಬ್ಬ ಅಂದ್ಕೊಂಡಂತೆ, ಈ ಕಲಿಯುಗದಲ್ಲಿ ಎಲ್ಲ ಕಲುಷಿತ, ಜೀವನ ಜುಗುಪ್ಸೆ ಬಂದಿದೆ, ನೆಮ್ಮದಿಯೇ ಇಲ್ಲ, ಹಾಗಾದರೆ ಸಾಯುವುದೇ ವಾಸಿ ಅಂತ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ವಿಷ ತೆಗೆದುಕೊಂಡಂತೆ. ವಿಷ ತೆಗೆದುಕೊಂಡಾಗ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂದರೆ ವಿಷವೂ ಕಲಬೆರಕೆ, ಅದರಿಂದ ಅವನು ಸಾಯಲಿಲ್ಲ. ಸರಿ, ಸಾಯಬೇಕು ಅಂತ ತಗೊಂಡೆ, ಸಾಯಲಿಲ್ಲ, ಹೋಗ್ಕೊಳ್ಳಿ ಪರವಾಗಿಲ್ಲ, ಸ್ವಲ್ಪ ಮುಜುಗರ ಆಗ್ತಾ ಇದೆ, ಮುಜುಗರನಾದರೂ ಪರಿಹಾರ ಮಾಡ್ಕೊಳ್ಳೋಣ ಅಂತ ಔಷಧಿ ತಗೊಂಡಂತೆ. ಔಷಧಿ ತಗೊಂಡಾಗ ಸತ್ತೇ ಹೋದನಂತೆ, ಯಾಕಂದರೆ ಔಷಧಿ ಕಲಬೆರಕೆ. ಅಂದರೆ ಒಟ್ಟಿನಲ್ಲಿ ಎಲ್ಲ ಕಲಬೆರಕೆ ಆಗಿರತಕ್ಕಂಥದ್ದಾಗಿದೆ. ಒಟ್ಟಿನಲ್ಲಿ ಈ ಮನುಷ್ಯನ ಜನ್ಮ ಅಂದರೆ ಅದೇನೋ ಅಪ್ಲಿಕೇಶನ್ಲಿ ಬರೆದಿರ್ತಾರೆ, DOB ಅಂದರೆ ಡೇಟ್ ಆಫ್ ಬರ್ತ್ ಅಂತ ಬರೆದಿರ್ತಾರೆ. ಅದನ್ನು ಬೇರೆ ಥರ ಓದೋದಾದರೆ ಡೆತ್ ಆರ್ ಬರ್ತ್ ಅಂತಾನೆ ಓದ್ಬೋದು. ಸಾಯೋದು, ಸಾಯಕ್ಕೋಸ್ಕರ ಹುಟ್ಟೋದು, ಹುಟ್ಟಾದ್ಮೇಲೆ ಸಾಯೋದು, ಇಷ್ಟೇ ಮನುಷ್ಯನ ಜೀವನ ಅಂತ ಆಗಿಬಿಟ್ಟಿದೆ. ಇಂಥ ಕಲಿಯುಗದಲ್ಲಿ ಮನಸ್ಸು ಸರಿ ಇದ್ದರೆ ಹೆಚ್ಚಿನಂಶ ಎಲ್ಲ ಸರಿ ಇದ್ದದ್ದಾಗತ್ತೆ. ಅದಕ್ಕೆ ಕಲ್ಮಶದ ಈ ಕಲಿಯುಗದಲ್ಲಿ ನಮ್ಮ ವಾಯುದೇವರು ಯಾತಕ್ಕೆ ಬಂದಿದ್ದಾರೆ ಗೊತ್ತಾ? ನಾವಾದರೆ ಯಾತಕ್ಕೆ ಬಂದಿದ್ದೀವಿ? ರೋಗ ರುಜಿನ, ಕಷ್ಟ ಸಂಕಷ್ಟ, ಇನ್ನೇನೇನೋ ಕರ್ಮಗಳು, ಇದನ್ನು ಅನುಭವಿಸ್ಲಿಕ್ಕೋಸ್ಕರ ಅಂತ ಬಂದಿದ್ದೀವಿ. ಆದರೆ ವಾಯುದೇವರ ಅವತಾರ ಉಂಟಲ್ಲ, ಇದು ಕರ್ಮಗಳನ್ನು ಅನುಭವಿಸೋಕ್ಕೋಸ್ಕರ ಬರ್ತಕ್ಕಂಥದ್ದಲ್ಲ, ಅಥವಾ ಶಾಪದ ನಿಮಿತ್ತವಾಗೂ ಬರ್ತಕ್ಕಂಥದ್ದಲ್ಲ. ಅದು ಬರೋದು ಅಂದರೆ ಜ್ಞಾನವನ್ನು ತೋರಿಸ್ಲಿಕ್ಕೋಸ್ಕರ ಮಾತ್ರ ಬರ್ತಕ್ಕಂಥದ್ದಾಗುತ್ತದೆ. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳೇ ಅವರ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ ಹೃದಿ ನಿದಾಯ ಸರ್ವಸ್ವಕೀಯ ಸಜ್ಜನ ಅನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ ಅಂದ್ಬಿಟ್ಟು
ಈ ಕರ್ಮಭೂಮಿಯಾಗಿರ್ತಕ್ಕಂಥ ಭೂಮಿಯಲ್ಲಿ ವಾಯುದೇವರು ನಮಗೆಲ್ರಿಗೂ ಕೂಡ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಅಪಾರವಾದ ಕೃಪೆಯಿಂದ ಅವತಾರ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಎಂಥ ವಾಯುದೇವರು! ಅವರು ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಜ್ಞಾನವನ್ನು ಪ್ರದರ್ಶನ ಮಾಡಲಿಕ್ಕೆ, ಜ್ಞಾನವನ್ನು ಕೊಡಲಿಕ್ಕೆ ಬಂದಿರುವ ಆ ವಾಯುದೇವರ ಅವತಾರ ಏನು ಭೂಮಿಯಲ್ಲಿ ಸಾಗಿತು, ಇದು ಸಾಧಾರಣವಾಗಿರ್ತಕ್ಕಂಥ ವಾಯುದೇವರಲ್ಲ. ಯಾಕಂದರೆ ಇಡೀ ಜಗತ್ತನ್ನು ಬೆಳಗತಕ್ಕಂಥ ಅವರು ಯಾರು? ಹಗಲು ರಾತ್ರಿ ಜಗತ್ತನ್ನು ಬೆಳಗುತ್ತಾ ಜಗತ್ತಿಗೆ ಚೈತನ್ಯ ಶಕ್ತಿಯನ್ನು ತುಂಬಿಸ್ತಾ ಇರತಕ್ಕಂಥ ಅವರು ಅಂದರೆ ನಮ್ಮ ಸೂರ್ಯ. ಹಾಗೆ ರಾತ್ರಿಯಲ್ಲಿ ತಂಪನ್ನು ನೀಡುತ್ತಾ ಆ ಜನಗಳಿಗೆ ಸಮಾಧಾನ ಮೊದಲಾದವುಗಳನ್ನು ಕೊಡ್ತಾ ಸುಧಾರಿಸಿಕೊಳ್ತಕ್ಕಂತೆ ಮಾಡ್ತಕ್ಕಂಥ ಆ ವ್ಯಕ್ತಿ ಚಂದ್ರ. ಅಂದರೆ ಹಗಲು ಮತ್ತು ರಾತ್ರಿ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಉಲ್ಲಾಸವನ್ನು ತುಂಬ್ತಾ ಇರತಕ್ಕಂಥವರು ಯಾರು? ಸೂರ್ಯ ಮತ್ತು ಚಂದ್ರ ಮೊದಲಾಗಿರ್ತಕ್ಕಂಥವರು. ಹಾಗೇನೇ ಜಗತ್ತಿನ ಚಟುವಟಿಕೆ, ಕಾರ್ಯಭಾರ ಮೊದಲಾದವನ್ನು ಲೋಕಪಾಲಕರನ್ನು ನಿಯಮನ ಮಾಡ್ತಕ್ಕಂಥವರು ಇಂದ್ರದೇವರು ಇರತಕ್ಕಂಥವರಾಗಿದ್ದಾರೆ. ಹಾಗೆ ಇಡೀ ಭೂಮಿಯನ್ನು ಹೊತ್ತು ಜಗತ್ತು ನಡೆಯುವ ಹಾಗೆ ಮಾಡ್ತಕ್ಕಂಥವರು ನಮ್ಮ ಶೇಷದೇವರು. ಹಾಗೆ ನಾವು ಯಾವುದಾದ್ರೂ ಒಂದು ಧ್ಯಾನವನ್ನು ಮಾಡಬೇಕು ಅಂತ ಕೂತ್ಕೊಳ್ಳಬೇಕು, ಏಕಾಗ್ರತೆಯಿಂದ ಧ್ಯಾನ ಹಲವು ಮುಖಗಳಲ್ಲಿ ಸಾಗಬೇಕು ಅಂದರೆ ಅದನ್ನು ನಡೆಸ್ತಾ ಇರ್ತಕ್ಕಂಥವ್ರು ಯಾರು? ಗರುಡ ದೇವರು. ಹೀಗೆ ಸೂರ್ಯ, ಚಂದ್ರ, ಇಂದ್ರ, ಗರುಡ, ಶೇಷ ಇವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ಸ್ವಾಮಿ ಕಲಿಯುಗದ ಜನರ ಸ್ಥಿತಿ ಅಧೋಗತಿಗಾಗಿದೆ, ನೀವು ಬನ್ನಿ ಅಂತ ಪ್ರಾರ್ಥನೆ ಮಾಡಿದಾಗ ಭೂಮಿಗೆ ಬಂದಿಳಿದವರು ಯಾರು ಅಂದರೆ ನಮ್ಮ ವಾಯುದೇವರು. ಅಂದರೆ ಎಂಥ ಮಹಿಮೆ ಅವರಲ್ಲಿ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿವಯೋ ನಾಯಕಾದ್ಯೈ ರಿಹಾದ್ಯ, ಅವರಿಂದೆಲ್ಲ ವಂದಿಸಲ್ಪಡುವ ಅಪಾರ ಮಹಿಮೆ ನಮ್ಮ ವಾಯುದೇವರದಾಗಿರ್ತಕ್ಕಂಥದ್ದಾಗಿದೆ. ಇಂತಹ ವಾಯುದೇವರು ಆ ಭೂಮಿಯಲ್ಲಿ ಅವತಾರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಉಳಿದವರ ಮಹಿಮೆ ಯಾವುದೋ ಪುರಾಣದ ಏಕದೇಶದಲ್ಲಿ ಅಥವಾ ಆಗಮದ ಪ್ರಮುಖವಾಗಿರ್ತಕ್ಕಂಥ ಭಾಗಗಳಲ್ಲಿ ಬಂದು ಕಣ್ಮರೆ ಆಗಬಹುದು. ಆದರೆ ನಮ್ಮ ವಾಯುದೇವರು ಇದ್ದಾರಲ್ಲ, ಅವರ ಮಹಿಮೆ ಎಂದರೆ ವೇದಗಳೆಲ್ಲ ಬಳಿತ ಮೊದಲಾಗಿರ್ತಕ್ಕಂಥ ಸೂಕ್ತಗಳು ಕೂಡ ಆ ವಾಯುದೇವರನ್ನು ಹೊಗಳ್ತಾ ಇರ್ತಕ್ಕಂಥದ್ದಾಗಿದೆ. ಅದಕ್ಕೆ ತ್ರಿಕುರ ಪಂಡಿತಾಚಾರ್ಯರು ತುಂಬಿ ಹೊಗಳ್ತಾರೆ, ಮಧ್ವಾಕ್ಯಂ ಮಂತ್ರಸಿದ್ಧಂ ಅಂತ ವೇದ ಮಂತ್ರಗಳಿಂದ ಹೊಗಳಲ್ಪಡುವ ಮಹಿಮೆ ಅದು ವಾಯುದೇವರದಾಗಿದೆ. ನಾರಾಯಣ, ಲಕ್ಷ್ಮಿ ಇವರನ್ನ ಬಿಟ್ಟರೆ ಅಪಾರವಾದ ರೀತಿಯಲ್ಲಿ ಎಲ್ಲ ವೇದ ಮಂತ್ರಗಳಿಂದ ಹೊಗಳಲ್ಪಡುವ ಭಾಗ್ಯ ಅಂದರೆ ಅದು ನಮ್ಮ ವಾಯುದೇವರದ್ದು. ಇಂಥ ಮಹಿಮೆ ಯಾವ ದೇವತೆಗೆ ಇರತಕ್ಕಂಥದ್ದಾಗಿದೆ ಅಂತ ಹೇಳ್ತಾ, ಇಂತಹ ವಾಯುದೇವರು ವೇದ ಪ್ರತಿಪಾದ್ಯವಾದ ಮಧ್ವಾ ಅನ್ನುವ ಅವತಾರವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಇಂತಹ ವಾಯುದೇವರಿಗೆ ನಾವು ಶರಣಾಗಬೇಕು. ಯಾಕೆ ಎಂದರೆ ವಾಯುದೇವರು ಯಾರಾದರೂ ಆಪತ್ತಿಗೆ ಒಳಗಾಗಿದ್ದಾರೆಂದರೆ ಅವರನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಎಲ್ಲ ವಿಧದಲ್ಲೂ ಕೂಡ ರಕ್ಷಣೆ ಮಾಡ್ತಕ್ಕಂಥವರು ವಾಯುದೇವರಾಗಿರ್ತಕ್ಕಂಥವರಾಗಿದ್ದಾರೆ. ಮತ್ತು ನಾವೆಲ್ಲ ಅಂದ್ಕೊಳ್ತೇವೆ, ನಮ್ಮ ಹಣೆ ಬರ ಸರಿ ಇಲ್ಲ, ಇನ್ನೂ ಏನೇನು ಅನುಭವಿಸ್ಬೇಕೋ ಏನೋ ಅಂತ ಯೋಚನೆ ಪಡ್ತಾ ಇರ್ತೇವೆ. ಕಡೆಗೆ ಹಣೆ ಚಚ್ಕೊಳ್ತಾ ಅಳ್ತಾ ಇರ್ತಕ್ಕಂಥವರಾಗ್ತೇವೆ. ವಾಯುದೇವರನ್ನು ನಂಬಿದರೆ ಸಾಕು. ಯಾಕೆ ಗೊತ್ತಾ? ಆ ವಾಯುದೇವರೇ ಮುಂದೆ ಭಾವಿ ಬ್ರಹ್ಮ ಅಂತ ಅನಿಸಿಕೊಳ್ತಕ್ಕಂಥವರು, ಬ್ರಹ್ಮ ಪದವಿಗೆ ಬರ್ತಕ್ಕಂಥ ಅಪಾರವಾದ ಮಹಿಮೆ ಉಳ್ಳವರಾಗಿದ್ದಾರೆ, ಜೀವೋತ್ತಮರಾಗಿ ಮೆರೀತಾ ಇರತಕ್ಕಂಥವರಾಗಿದ್ದಾರೆ. ಇಂತಹ ವಾಯುದೇವರ ಒಂದು ಅಪಾರವಾಗಿರ್ತಕ್ಕಂಥ ವೈಶಿಷ್ಟ್ಯ ಅಂದರೆ ಅವರು ಆಪತ್ತೇ ಇಲ್ಲದೆ ಇರತಕ್ಕಂಥವ್ರು. ಯಾರನ್ನೋ ನಾವು ಕಷ್ಟ ಅಂತ ಅವ್ರ ಹತ್ರ ಬಳಿಗೆ ಹೋದರೆ ಅವ್ರ ಕಷ್ಟ ಹೇಳ್ಕೋತಾ ಇರ್ತಾರೆ. ಅದನ್ನು ನೋಡಿದಾಗ ನಾವು ಅವರಿಗೆ ₹1 ನಮ್ಮ ಕೈಲಿದ್ದದ್ದು ಕೊಟ್ಬಿಟ್ಟು ಹೊಟ್ಟೋಗೋಣ ಅನಿಸುತ್ತೆ. ಅಂದರೆ ನಮಗಿಂತ ಇನ್ನೊಬ್ಬರ ಕಷ್ಟ 100 ಇರುತ್ತೆ, ಅದರಿಂದ ಕೇಳುವ ಮನಸ್ಸಿರಲ್ಲ. ಆದರೆ ವಾಯುದೇವರು ಸದಾ ನಗುತ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಆಪತ್ತು ಅನ್ನುವುದೇ ಇಲ್ಲ. ಅಂತಹ ವಾಯುದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಸ್ವಾಮಿ, ನೀವು ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರಾಗಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಬಿಟ್ರೆ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರಾಗುತ್ತಾರೆ. ಇಂತಹ ವಾಯುದೇವರನ್ನು ನಾವು ಸ್ತೋತ್ರ ಮಾಡಿ ಮುಗಿಸೋಕ್ಕಾಗತ್ತಾ? ಬ್ರಹ್ಮ ಪದವಿಗೆ ಬರುವವರು, ನಮ್ಮ ಆಪತ್ತುಗಳನ್ನು ಕಳೆಯುವವರು, ಮತ್ತು ಮಂತ್ರಗಳಿಂದ ಪ್ರತಿಪಾದ್ಯರಾಗಿರ್ತಕ್ಕಂಥವರು, ಜ್ಞಾನವನ್ನು ತೋರಿಸಬೇಕು ಅಂತಾನೆ ಆ ಭೂಮಿಯಲ್ಲಿ ಬಂದವರು.
ಯಾರೋ ರಸ್ತೆ ದಾರಿ ತಪ್ಪಿದ್ದಾಗ ಒಂದು ಸಣ್ಣ ದಾರಿ ತೋರಿಸ್ಬಿಟ್ರೆ ಸದ್ಯ ಉಪಕಾರ ಆಯಿತು, ಗಂಟುಗಟ್ಟಲೆ ನಾವು ತಿರುಗಾಡಿ ಒದ್ದಾಡ್ತಾ ಇದ್ದು ಅಂತ ಹೇಳಿಬಿಡ್ತೇವೆ. ಅಂಥದ್ದಲ್ಲಿ ವಾಯುದೇವರು ಇಡೀ ಜ್ಞಾನದ ಮಾರ್ಗವನ್ನೇ ತೋರಿಸಿ ಆ ಮುಕ್ತಿಯ ದಾರಿಯಲ್ಲೇ ನಮ್ಮನ್ನು ಕೊಂಡೊಯ್ಯುತ್ತಾರೆ ಅಂದರೆ ಅವರ ಉಪಕಾರಕ್ಕೆ ನಾವು ಚಿರಋಣಿ ಎಂದಷ್ಟೇ ಹೇಳಬಹುದೇ ವಿನಃ ಸ್ತೋತ್ರ ಮಾಡಿ ಮುಗಿಸಲಾಗದು. ಮಧ್ವಾಕ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತಃ ಮಾರುತಸ್ಯ ಅವತಾರಂ ಪಾತಾರಂ ಪಾರಮೇಷ್ಟ್ಯಂ ಪದಂ ಅಪವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ. ಶರಣಾಗತರಾದವರನ್ನು ಎಲ್ಲ ರೀತಿಯಲ್ಲೂ ರಕ್ಷಿಸುವ ನಮ್ಮ ವಾಯುದೇವರನ್ನು ನಾವು ಶರಣಾಗಬೇಕು ಅಂತ ಹೇಳಿ ಈ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ವ್ಯಾಸರಾಜರು ಮೊದಲಾದ ಮಹನೀಯರು ಕೂಡ ಇವರು ವೇದವಿಖ್ಯಾತರು ಅನ್ನೋದನ್ನು ಈತನೇ ಲೋಕಗುರು ವೇದವಿಖ್ಯಾತ ಭೂತಳದೊಳು ಶ್ರೀರಾಮದೂತನೆಂಬಾತ ಅಂತ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂತಹ ದೇವಪೂಜಿತರಾದ ಭಾವಿಬ್ರಹ್ಮರಾದ ಮಂತ್ರಪ್ರತಿಪಾದ್ಯರಾದ ಈ ವಾಯುದೇವರು, ಈ ಮಧ್ವಾಚಾರ್ಯರು ನಮ್ಮನ್ನು ಎಂದೆಂದೂ ರಕ್ಷಿಸಲಿ ಅನ್ನುವ ಚಿಂತನೆ ಈ ಶ್ಲೋಕದಲ್ಲಿ ಅಡಗಿದೆ ಅನ್ನುವುದನ್ನು ತಿಳಿದುಕೊಂಡು ನಾವು ಭಗವಂತನಿಗೆ ಇದನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು.